ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬರುವುದಾದ್ರೆ ಇವರು 4 ದಿನಗಳಿಂದ ದೆಹಲಿಯಲ್ಲೇ ಇದ್ದಾರೆ. ಸೋನಿಯಾ ಗಾಂಧಿ ಹಾಗೇನೆ ರಾಹುಲ್ ಗಾಂಧಿ ಭೇಟಿಯಾಗೋಕೆ ಇವರಿಗೂ ಕೂಡ ಚಾನ್ಸ್ ಸಿಕ್ಕಿದೆ. ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ಡಿಕೆ ಶಿವಕುಮಾರ್ ವಾಪಸ್. ಹಾಗೇನೆ ಪ್ರತ್ಯೇಕವಾಗಿ 2 ದಿವಸ ಕರ್ನಾಟಕ ಭವನದಲ್ಲಿ ಸಿಎಂ ಡಿಸಿಎಂ ಇದ್ರು. ಪ್ರಿಯಾಂಕಾ ಗಾಂಧಿಯನ್ನ ಕೂಡ ಭೇಟಿ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಆದರೆ ಸೋನಿಯಾ ಗಾಂಧಿ ಅವರನ್ನ ಅಥವಾ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋಕೆ ಚಾನ್ಸ್ ಸಿಗಲಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೋನಿಯಾ ಭೇಟಿಗೆ ಪ್ರಯತ್ನವನ್ನ ಮಾಡಿದ್ರು, ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗೋಕೆ ಪ್ರಯತ್ನವನ್ನ ಮಾಡಿದ್ರು, ಆದರೆ ಸಮಯಾವಕಾಶ ಸಿಗಲಿಲ್ಲ. 4 ದಿನಗಳಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದಾರೆ. ಒಂದು ಕಡೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು ಅಂತೇಳಿ ನಾನು ಆಗಲೇ ಹೇಳ್ತಾ ಇದ್ದೆ. ಯಾಕಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ದೆಹಲಿಯಲ್ಲಿದ್ದಾರೆ. ಅವರ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋಕೆ ಹಂಬಲಿಸ್ತಾ ಇದ್ದಾರೆ. ಟೈಮ್ ಸಿಗ್ತಾ ಇಲ್ಲ, ಟೈಮ್ ಕೊಡ್ತಾ ಇಲ್ಲ. ಅವರು ಭೇಟಿಯಾಗಿದ್ದು ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೈಕಮಾಂಡ್ ನಾಯಕರೇ. ಆದರೆ ಇವರ ಹೊರತಾಗಿ ಇವರು ಭೇಟಿಯಾಗೋಕೆ ಹೋಗಿದ್ದು ಸೋನಿಯಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ ಅವರನ್ನ, KC ವೇಣುಗೋಪಾಲ್ ಅವರನ್ನ. ಹೀಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬರುವುದಾದರೆ ಸೋನಿಯಾ ಗಾಂಧಿ ಭೇಟಿಗೆ ಪ್ರಯತ್ನವನ್ನು ಮಾಡಿದ್ರು ಇವರು ಕೂಡ, ಆದರೆ ಅವಕಾಶ ಸಿಗಲಿಲ್ಲ. 4 ದಿನದಿಂದ ದೆಹಲಿಯಲ್ಲೇ ಇದ್ದಾರೆ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಲಾಗ್ತದೆ. ವಿಚಾರ ಚರ್ಚೆ ಮಾಡುವಂಥ ಸಂದರ್ಭದಲ್ಲೇ ಇಬ್ಬರು ನಾಯಕರು ದೆಹಲಿಗೆ ಹೋಗಿದ್ದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗಿತ್ತು. ಕರ್ನಾಟಕ ಭವನದಲ್ಲೇ ಕೂಡ ಇಬ್ಬರು ನಾಯಕರಿದ್ದರು, ಆದರೆ ಪ್ರತ್ಯೇಕವಾಗಿದ್ದರು ಎನ್ನುವಂಥ ಮಾಹಿತಿ. ಇದೆಲ್ಲವೂ ಕೂಡ ರಾಜ್ಯದ ಇಬ್ಬರು ನಾಯಕರು, ಅದು ಕೂಡ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ, ಪ್ರತ್ಯೇಕವಾಗಿ ಭೇಟಿ ಆಗ್ತಾರೆ. ಅದು ಅಲ್ಲದೆ ಒಬ್ರಿಗೊಬ್ರು ಭೇಟಿ ಆಗೋದಿಲ್ಲ. ಇದು ಕುತೂಹಲಕ್ಕೆ ಕಾರಣ. 2 ದಿವಸ ಕರ್ನಾಟಕ ಭವನದಲ್ಲೇ ಸಿಎಂ ಡಿಸಿಎಂ ಇದ್ರು ಕೂಡ ಇಬ್ರು ಪ್ರತ್ಯೇಕವಾಗಿದ್ರು, ಭೇಟಿ ಆಗಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಕ್ಕಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಕಾದು ನೋಡಬೇಕು ಏನು ಚರ್ಚೆ ಮಾಡಿರಬಹುದು ಅಂತೇಳಿ. ಪವರ್ ಶೇರಿಂಗ್, ಸೆಪ್ಟೆಂಬರ್ ಕ್ರಾಂತಿ, ಹೀಗೆ ರಾಜಕೀಯದಲ್ಲಿರುವಂಥ ಒಂದಷ್ಟು ಗೊಂದಲ, ಇದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದಾರಾ? ಸದ್ಯ ಇರುವಂಥ ಪ್ರಶ್ನೆ ಇದು.